ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತೇನಪ್ಪ ಸ್ಪೆಷಲ್ ಅಂದರೆ, ಇವತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೇಶದ ಬೆನ್ನೆಲುಬು ಆಗಿರುವಂತಹ ರೈತರ ದಿನ. ಹಾಗಾಗಿ ರೈತರ ದಿನಾಚರಣೆಯ ಶುಭಾಶಯಗಳು ಎಲ್ಲ ನನ್ನ ರೈತ ಬಾಂಧವರಿಗೂ. ಇವತ್ತು ರೈತರಿಗೆ ಉಪಯುಕ್ತವಾಗಿರುವಂತಹ ₹1 ಖರ್ಚಿಲ್ದಲೇ ಮನೆ ಮದ್ದನ್ನ ನಾನು ತಯಾರಿಸೋದು ಹೇಳ್ಕೊಡ್ತೀನಿ. ಅದು ಹೇಗಪ್ಪ ಅಂದರೆ, ಇಲ್ಲಿ ಕಾಣಿಸ್ತಾ ಇರೋ ತುಂಬೆ ಗಿಡದಿಂದ ಸಹ ₹1 ಖರ್ಚಿಲ್ದಲೇ ಮನೆ ಮದ್ದನ್ನ ತಯಾರಿಸ್ಬೋದು. ಅದು ಹೇಗೆ, ಯಾರಿಗೆ ಉಪಯುಕ್ತವಾಗುತ್ತೆ ಅಂತ ನಿಮ್ಮ ತಲೆಯಲ್ಲಿ ಏನಾದರೂ ಓಡ್ತಾ ಇದ್ದರೆ, ಅದನ್ನ ತಿಳ್ಕೊಬೇಕಂತ ಅನ್ನಿಸ್ತಿದ್ರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡ್ದಲ್ಲಿ ನೋಡಿ. ನಮ್ಮೆಲ್ಲರ ರೈತರ ಮನೆಗಳಲ್ಲಿ ದನ ಕರುಗಳು ಇದ್ದೇ ಇರ್ತವೆ. ದನ ಕರು ಕುರಿ ಎಲ್ಲ ಸಹ ಸಾಕು ಪ್ರಾಣಿಗಳು ಇರ್ತವೆ. ಪ್ರತಿಯೊಂದಕ್ಕೂ ಒಂದು ಪ್ರಾಬ್ಲಮ್ ಏನು ಅಂದರೆ ಉಣ್ಣಿಗಳ ಪ್ರಾಬ್ಲಮ್. ಈ ಉಣ್ಣಿಗಳನ್ನ ಹೇಗೆ ಓಡಿಸೋದು ಅಂತ ನೀವೆಲ್ಲ ಯೋಚನೆ ಮಾಡ್ತಿರ್ತೀರ. ಕೆಲವೊಬ್ಬರು ಡಾಕ್ಟರ್ ಹತ್ರ ಸಜೆಷನ್ ತೊಗೊಂಡಿರ್ತಾರೆ. ಅವ್ರು ಹೇಳೋದಿಷ್ಟೇ, ಇದು ಯಾವ್ದಾದ್ರು ಸ್ಪ್ರೇ ಬರ್ಕೊಡ್ತಾರೆ, 100, 150, 200 ತೊಗೊಂಡೋಗಿ ಅದು ಸ್ಪ್ರೇ ಮಾಡಿ ನೀರಿಗೆ ಹಾಕ್ಕೊಂಡು ಅಂತೆಲ್ಲ ಕೊಡ್ತಾರೆ. ಅದರಿಂದ ಉಣ್ಣಿಗಳು ಹೋಗ್ತವೆ. ಹೋದ್ರೂ ನಮ್ಮ ದನ ಕರುಗಳು ಇನ್ನೊಂದು ಥರ ಪ್ರಾಬ್ಲಮ್ ಶುರುವಾಗುತ್ತೆ, ಆರೋಗ್ಯ ಸಮಸ್ಯೆ ಆಗುತ್ತೆ. ಹಾಗಾಗಿ ನಮ್ಮ ದನ ಕರುಗಳು ಆರಾಮಾಗಿರಬೇಕು, ಆರೋಗ್ಯಕರವಾಗಿ ಆ ಮನೆ ಮದ್ದಿನ ಜೊತೆ ಚೆನ್ನಾಗಿರಬೇಕು ಅಂತ ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲಿ ನೋಡ್ಕೊಳ್ಳಿ. ಈ ತುಂಬೆ ಗಿಡದ ಸೊಪ್ಪನ್ನ ನೀಟಾಗಿ ಕಟ್ ಮಾಡಿಕೊಂಡು ಸಣ್ಣಕ್ಕೆ ಜಾರ್ಗೆ ಹಾಕ್ಕೋಬೇಕು. ಜಾರ್ಗೆ ಹಾಕ್ಕೊಂಡು ಅದರೊಳಗಡೆ 4ರಿಂದ 5 ಪಚ್ಚ ಕರ್ಪೂರ ಆದರೂ ಸರಿ, ನಾರ್ಮಲ್ ಕರ್ಪೂರ ಆದರೂ ಸರಿ ಹಾಕ್ಕೋಬೇಕು. ಕರ್ಪೂರ ಹಾಕ್ಕೊಂಡಾಗ ನೀರು ಮಿಕ್ಸ್ ಮಾಡಿದಲ್ಲಿ ನೀಟಾಗಿ ರುಬ್ಕೊಳ್ಳಿ. ಏಕೆಂದರೆ ನೀರಿನ ಜೊತೆ ಕರ್ಪೂರ ನೀಟಾಗಿ ರುಬ್ಕೊಳ್ಳಲ್ಲ, ಅರ್ಧಂಬರ್ಧ ಹಂಗಂಗೆ ಉಳ್ಕೊಳ್ಳುತ್ತೆ. ಹಾಗಾಗಿ ನೀಟಾಗಿ ರುಬ್ಕೊಂಡು ಆದಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀಟಾಗಿ ರುಬ್ಬಿ. ನಾವು ಒಂದು ಸಲ ಸೊಪ್ಪನ್ನ ರುಬ್ಬಿದ್ರೆ ಅದನ್ನ ಸೋಸ್ಕೊಂಡಾದ್ಮೇಲೆ ಮತ್ತೆ ಅದೇ ಸೊಪ್ಪಿಗೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೋಬೋದು. ಅದೇ ರೀತಿ 3 ಸಲ ಮಾಡ್ಬೋದು. ಈ ಥರ ರುಬ್ಕೊಂಡಾದ್ಮೇಲೆ ಒಂದು ಪ್ಲಾಸ್ಟಿಕ್ ಬಾಟಲ್ಗೆ ಸೋಸ್ಕೋಬೇಕು. ನೀಟಾಗಿ ಸೋಸ್ಕೊಂಡು ಶೇಖರಣೆ ಮಾಡಿಕೊಂಡು ಅದಕ್ಕೆ ನೀಟಾಗಿ ಸ್ಪ್ರೇ ಮಾಡೋದು ಬರುತ್ತಲ್ಲ, ಪ್ರತಿಯೊಬ್ಬರು ಮನೇಲಿ ಇರುತ್ತೆ ಅಂದ್ಕೋತೀನಿ. ಇಲ್ದವರು ಒಂದು ₹10, ₹15 ಕೊಟ್ಟು ತೊಗೊಂಬಂದು ಇಟ್ಕೊಳ್ಳಿ. ನಾವು ₹10-15 ಖರ್ಚು ಮಾಡಿದ್ರು ಅದು ತುಂಬ ದಿನ ಬಾಳಿಕೆ ಬರುತ್ತೆ ಅಲ್ವಾ. ಹೀಗೆ ನೀಟಾಗಿ ಇದನ್ನೆಲ್ಲ ಶೇಖರಣೆ ಮಾಡ್ಕೊಂಡಾದ್ಮೇಲೆ ನಮ್ಮ ಮನೆ ಕೊಟ್ಟಿಗೆಗಳಿಗೆ ಕೊಟ್ಟಿಗೆಯಲ್ಲಿರೋ ಮೂಲೆಗಳಿಗೆ ಹಾಗೂ ಗೊಂತಿಗೆ, ಹಗ್ಗದ ಸಂದಿ, ಗೊಂತ್ಗಳ ಮೂಲೆಗಳಲ್ಲಿ, ಈ ಕಲ್ ಸಂದಿ, ಈ ಥರ ಎಲ್ಲ ಸ್ಪ್ರೇ ಮಾಡಬೇಕಾಗುತ್ತೆ. ಯಾಕೆಂದರೆ ಅದರಲ್ಲಿ ಸಣ್ಣ ಉಣ್ಣೆಗಳು ಇರ್ತವೆ. ನಾವು ಇದನ್ನ 2-3 ವರ್ಷದಿಂದ ನಾವು ಉಪಯೋಗಿಸ್ತಾ ಇದ್ದೀವಿ. ಆವಾಗಿಂದ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನೀವು ಸಹ ಟ್ರೈ ಮಾಡಿ. ವಾರಕ್ಕೆ 2-3 ಸತಿ ಮಾಡಿದ್ರೆ ನಿಮ್ಮ ದನ ಕರುಗಳು ಸೇಫ್, ಹಾಗೂ ₹1 ಖರ್ಚಿಲ್ದರೆ ಮನೆ ಮದ್ದನ್ನು ಸಹ ತಯಾರಿಸ್ಬೋದಲ್ವಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ಸು, ಕಮೆಂಟ್ಸು ಹಾಗೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಬಾಯ್.